ಅಖಿಲ ಭಾರತ ಮಟ್ಟದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಭಾರತ ದೇಶದಾದ್ಯಂತ ಏನು ಐತಿಹಾಸಿಕ ಕ್ವಿಟ್ ಇಂಡಿಯಾ ಚಳವಳಿಯ ನೆನಪಿನಲ್ಲಿ ಮತ್ತು ಆ ಸ್ಫೂರ್ತಿಯಲ್ಲಿ ಇವತ್ತು ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಅಂತಕ್ಕಂಥ ಘೋಷಣೆಯಡಿ ಆಗಸ್ಟ್ 10ನೇ ತಾರೀಕು ಭಾರತ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮತ್ತು ರಸ್ತೆ ತಡೆ ಮುಖಾಂತರ ಜೈಲು ಬರೋ ಚಳವಳಿಯನ್ನ ಹಮ್ಮಿಕೊಳ್ಳಲಾಗಿದೆ. ಅದರಂತೆ ಶಿವಮೊಗ್ಗದಲ್ಲಿಯೂ ಕೂಡ ಶಿವಪ್ಪ ನಾಯಕ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇವತ್ತು ಕಸ್ಕೊಂಡು ಕಾರ್ಪೊರೇಟ್ ಕಂಪನಿಗಳಿಗೆ ಹಂಚತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ವಿದ್ಯುತ್ ಕಾಯ್ದೆ ಖಾಸಗೀಕರಣದ ಬಗ್ಗೆನೂ ಕೂಡ ತೂಗತ್ತಿ ನಮ್ಮ ಮೇಲಿದೆ. ಹೊಸದಾಗಿ ಮತ್ತೆ ಕಾರ್ಪೊರೇಟ್ ಕಂಪನಿಗಳಿಗೆ ಪರವಾದಂತ ಬೀಜ ಕಾಯ್ದೆ, ಕೃಷಿ ನೀತಿ ಪ್ರತಿಯೊಂದು ಕೂಡ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಪರವಾದಂತಹ ನೀತಿಗಳನ್ನ ಇವತ್ತು ರೂಪಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರನೂ ಕೂಡ ಕಾಯ್ದೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ತನಕ ಆದ್ರೂ ಕೂಡ MS ಸ್ವಾಮಿನಾಥನ್ ವರದಿ ಪ್ರಕಾರ ಕನಿಷ್ಠ ಬೆಂಬಲ ಬೆಲೆ ಶಾಸನ ಮಾಡಲಿಲ್ಲ. ರಸಗೊಬ್ಬರ, ಡೀಸೆಲ್, ಇವತ್ತು ರಸಗೊಬ್ಬರ 4 ಬಾರಿ ಏರಿಕೆ ಮಾಡಿದ್ದಾರೆ ಈ ವರ್ಷ. ಡೀಸೆಲ್ ತಮಗೆ ಗೊತ್ತಿದೆ, ಪೆಟ್ರೋಲ್ ಗೊತ್ತಿದೆ. ಆಮೇಲೆ ಇವತ್ತು ಜನಸಾಮಾನ್ಯರನ್ನು ಕೂಡ ಬೆಲೆಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಗ್ಯಾಸ್ ಬೆಲೆ, ಅಗತ್ಯ ವಸ್ತುಗಳ ಬೆಲೆ, ಎಲ್ಲಾ ಬೆಲೆಯಿಂದನೂ ಕೂಡ. ಮತ್ತು ಅತಿವೃಷ್ಟಿ ಅನಾವೃಷ್ಟಿಗೆ ಓಬಿರಾಯನ್ ಕಾಲದ ಮಾರ್ಗಸೂಚಿಯಂತೆ ಪರಿಹಾರ ಕೊಡ್ತಕ್ಕಂಥದ್ದಾಗ್ತಾ ಇದೆ. 10 ಪಟ್ಟು ಹೆಚ್ಚಿಸಿ ಪರಿಹಾರ ಕೊಡಿ ಅಂತ. ಹೋದ ವರ್ಷದ ಬೆಳೆ ವಿಮೆ ಇನ್ನೂ ಬಾಕಿ ಕೊಡಬೇಕಾಗಿದೆ. MSP ಖರೀದಿ ಮಾಡಿದ ಬಾಕಿ ಹಣ ಕೊಡಬೇಕಾಗಿದೆ. 4 ಕಾರ್ಮಿಕ ಸಮಿತಿಗಳನ್ನ ರದ್ದು ಮಾಡಿದ್ದಾರೆ. ಕಾರ್ಮಿಕ ವಿರೋಧಿ ನೀತಿಗಳನ್ನ ತರ್ತಾ ಇದ್ದಾರೆ. ಇವತ್ತು ಕನಿಷ್ಠ ಕಾಯ್ದೆ ಕೂಲಿ ಜಾರಿ ಮಾಡ್ತಾ ಇಲ್ಲ ಕಾರ್ಮಿಕರಿಗೆ. ಎಲ್ಲ ಕಾರಣದಿಂದ ಋಣಮುಕ್ತ ಕಾಯ್ದೆ ಜಾರಿ ಮಾಡಬೇಕು ಅಂತ ಹೇಳಿ, ಕಾರ್ಮಿಕ ಕನಿಷ್ಠ ವೇತನ ಜಾರಿ ಮಾಡಬೇಕು ಅಂತ ಹೇಳಿ, ಸಮಗ್ರ ನೀರಾವರಿ, ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಇನ್ನೂ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಇವತ್ತು ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಅಂತ ಹೇಳ್ಬಿಟ್ಟು ಇವತ್ತು ಆಗಸ್ಟ್ 10ನೇ ತಾರೀಕು ಚಳವಳಿ ಮಾಡ್ತಾ ಇದ್ದೀವಿ. ಈ ಚಳವಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಕೂಡ ಇವತ್ತು ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.